ಹಾಯ್ ಎಲ್ಲ ವಿದ್ಯಾರ್ಥಿಗಳೇ, ಸೊ ಎಲ್ಲರೂ ಕೂಡ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಅಪ್ಡೇಟ್ ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಈಗನೇನು ಡೇಟ್ ಎಲ್ಲಾನು ಕೂಡ ಮುಗಿದೈತಿ. ಇವತ್ತು ಒಂದೇ ದಿನ, ನಾಳೆ ಬಂದ್ಬಿಟ್ರೆ ನಿಮಗೆ April 7 ರಿಸಲ್ಟ್ ಅಪ್ಡೇಟ್. ಓಕೆ, ಸೊ ನಾಳೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಿದೆ, ಎಲ್ಲರೂ ಕೂಡ ಗೊತ್ತಿದೆ. ಈವನ್ ಒಂದು ತಿಂಗಳಿಂದ ಕೂಡ ಎಲ್ಲರೂ ಕೂಡ ಈ ಡೇಟ್ ಎಲ್ಲರೂ ಕೂಡ ನಿಮ್ಗೆ ಗಮನದಲ್ಲಿದೆ. ಸೊ ಹಂಗಾಗಿ April 7 ರಿಸಲ್ಟ್ ಏನಪ್ಪ ಅಂದ್ರೆ ನಿಮ್ದು ಬಂದೇ ಬರ್ತದ. ಸೊ ಹಂಗಾಗಿ ಅದಕ್ಕಿಂತ ಮುಂಚೆಕ್ಕೆ ಸ್ವಲ್ಪ ಏನೇನ ಗಮನದಲ್ಲಿಟ್ಕೋರಿ. ಲಿಂಕ್ ಯಾವ್ದಪ್ಪ ಅಂದ್ರೆ ಈಗೇನು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಮೇಲ್ಗಡೆ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದಲ್ವಾ, ರಿಸಲ್ಟ್ .nic ಇನ್ನಂತ ಏನ್ ಕಾಣಿಸ್ತಿದೆ. ಈ ಒಂದು ಲಿಂಕ್ ತ್ರೋನೇ ಏನ್ ಮಾಡಬೇಕು, ರಿಸಲ್ಟ್ ನ ಚೆಕ್ಔಟ್ ಮಾಡ್ಕೋಬೇಕಾಗ್ತದ. ಸೊ ಇದು ಲಿಂಕ್ ಅಲ್ಲಿ ಆದ್ರೂ ಬಿಡಬಹುದು, ಅಥವಾ ತಮ್ಮ ಇನ್ನೊಂದು ವೆಬ್ಸೈಟ್ ಕೂಡ ಇದೆ, ಅಲ್ಲೂ ಕೂಡ ಬಿಡ್ತಾರೆ ಅವರು. ಸೊ ಹಂಗಾಗಿ ಇದರಲ್ಲಿ ಇನ್ನೂ ಕೂಡ ಏನಂತಂದ್ರೆ ಪ್ರೀವಿಯಸ್ ಇಯರ್ ಡಾಟಾಸ್ ಗಳು ಏನೇನಿದಾವೆ, SSLC 1, 2, 3 ಎಕ್ಸಾಮ್ ಅದ್ರ ರಿಸಲ್ಟ್ ಡಿಲೀಟ್ ಮಾಡಿಲ್ಲ. ಹೋದ ವರ್ಷ KCET ಎಕ್ಸಾಮ್ ಬರ್ದಿರತಕ್ಕಂತ ಆ ಒಂದು ರಿಸಲ್ಟ್ ಕೂಡ ಡಿಲೀಟ್ ಮಾಡಿಲ್ಲ. ಅಂಡ್ ಹೋದ ವರ್ಷ ಸೆಕೆಂಡ್ PUC ಎಕ್ಸಾಮ್ 2 ಅಂತ ಏನ್ ಕಾಣಿಸ್ತಿದೆ, ಎಕ್ಸಾಮ್ 2 ಕೂಡ ರಿಸಲ್ಟ್ ಅವರು ರಿಮೂವ್ ಮಾಡಿಲ್ಲ. ಅಂತಂದ್ರೆ ಈ ಮೂರು ಕೂಡ ರಿಸಲ್ಟ್ ರಿಮೂವ್ ಮಾಡದೆ ಕಾರಣ ಸೊ ಇವತ್ತೆಲ್ಲಾನು ಕೂಡ ಇದರಲ್ಲಿ ಏನಾದ್ರೂ ಡಿಲೀಟ್ ಆಗ್ತದ. ಇಲ್ಲ ಅಂತಂದ್ರೆ ಸಡನ್ ಆಗಿ ಏನ್ ಮಾಡ್ತಾರೆ, ಒಂದು ಲಿಂಕ್ ನ ರಿಪ್ಲೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಥರ್ಡ್ ಏನ್ ಕಾಣಿಸ್ತಿದೆ, ದ್ವಿತೀಯ PUC ಎಕ್ಸಾಮ್ 2 ಅಂತ ಏನ್ ಕಾಣಿಸ್ತಿದೆ 2025 ಅದನ್ನ ರಿಪ್ಲೇಸ್ ಮಾಡಿಬಿಟ್ಟು ದ್ವಿತೀಯ PUC ಪರೀಕ್ಷೆ 1 2026 ಅಂತ ಮಾಡಿಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ರಿಸಲ್ಟ್ ಅನೌನ್ಸ್ಮೆಂಟ್ ಲಿಂಕ್ ನ ಬಿಡ್ತಾರೆ. ಸೊ ಇವತ್ತು ಏನ್ ಮಾಡ್ತಾರೆ ಅಂತಂದ್ರೆ ಎಜುಕೇಶನ್ ಮಿನಿಸ್ಟ್ರಿ ಏನಾದ್ರೆ ಇವತ್ತೆಲ್ಲ ಕೂಡ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಎಲ್ಲ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ನಾಳೆ ಪ್ರೆಸ್ ಮೀಟ್ ಇರ್ತದೆ, ಆಯ್ತಾ. ಸೊ ಇವತ್ತು ಒಂದು ಸರ್ಕ್ಯುಲರ್ ಹೊರಡಿಸ್ತಾರೆ. ಇವತ್ತು ಸಾಯಂಕಾಲ ಅಷ್ಟರಲ್ಲಿ ಏನಾಗ್ತದೆ, ಸರ್ಕ್ಯುಲರ್ ಬರ್ತದ. ಇನ್ ಕೇಸ್ ಡೇಟ್ ಏನ ಚೇಂಜ್ ಆಗಿದ್ರು ಸಹಿತ ಇವತ್ತೇ ಬರ್ತದೆ ಅಂದ್ರೆ ಓಕೆ, ಇವತ್ತು ಈವ್ನಿಂಗ್ ಅಷ್ಟ್ರಲ್ಲಿ ಗೊತ್ತಾಗ್ತದ ಪಕ್ಕ. ಓಕೆ, ಆಲ್ಮೋಸ್ಟ್ ಎಲ್ಲಾನು ಕೂಡ ನಾಳೆ ರಿಸಲ್ಟ್ ವರಿ ಮಾಡ್ಕೋಬೇಡಿ. ನಾಳೆ ನಿಮ್ಗೆ ಪ್ರೆಸ್ ಮೀಟ್ ಅಲ್ಲಿ ಇನ್ನೊಂದು ಟೈಮ್ ಮಾಡ್ತಾರೆ, ಎಲ್ಲ ಎಜುಕೇಶನ್ ಮಿನಿಸ್ಟರ್ ಕೂತ್ ಬಿಟ್ಟು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. 11-11:30 ಗೊತ್ತಿದೆ ನಿಮ್ಗಳ ಟೈಮು. ಸೊ ಹಂಗಾಗಿ ಏನು ಕೂಡ ವರಿ ಮಾಡೋ ಅವಶ್ಯಕತೆ ಇಲ್ಲ. ಆಂಗ್ಸೈಟಿ ಇರ್ತದೆ, ಭಯ ಇರ್ತದ, ಇದೊಂದು ಫಿಯರ್ ಕೂಡ ಇರ್ತದ, ಇರ್ಬೇಕು ಕೂಡ. ಎಕ್ಸಾಮ್ ಅಂದಾಗ ಅದಿದ್ರೇನೆ ಅದಕ್ಕೊಂದು ಏನಂತಂದ್ರೆ ಅಂದ್ರೆ ರಿಸಲ್ಟ್ ಇದ್ದಾಗ ಭಯ ಇದ್ರೆ ಅದಕ್ಕೆ ರಿಸಲ್ಟ್ ಅಂತ ಕರೀತಾರೆ. ಸೊ ನೀವು ಎಲ್ಲಾನು ಕೂಡ ಚೆನ್ನಾಗಿ ಏನಾದ್ರು ಮಾಡಿದ್ರೆ, ಎಕ್ಸಾಮ್ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ರೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಪಾಸ್ ಆಗೋರ ಜೊತೆಗೆ, ಡಿಸ್ಟಿಂಕ್ಷನ್ ಆಗೋ ಜೊತೆಗೆ ಒಳ್ಳೆ ಸ್ಕೋರ್ ಪ್ಲಸ್ ತಗೊಂಡಿರ್ತೀರ. ಓಕೆ, ಸೊ ವರಿ ಬೇಡ. ರಿಸಲ್ಟ್ ಈ ಲಿಂಕ್ ಏನ್ ಬೇಕಲ್ಲ ನಿಮ್ಗೆ, ವಾಟ್ಸ್ಆಪ್ ಗ್ರೂಪ್ಸ್ ಅದಾವ, ಚಾನಲ್ಸ್ ಇರ್ತವೆ, ಹೋಗ್ಬಿಟ್ಟು ಜಾಯ್ನ್ ಆಗಿರಿ. ಲಿಂಕ್ ಬಿಟ್ರೆ ಅದ ರಿಸಲ್ಟ್ ಬಿಟ್ರೆ ವಿತಿನ್ 1 minute ಅಲ್ಲಿ ನಿಮ್ಗೆ ಲಿಂಕ್ ನ ಶೇರ್ ಮಾಡುವಂತ ಪ್ರಯತ್ನ ನಮ್ಮಿಂದ ಮಾಡೇ ಮಾಡ್ತೀವಿ. ಓಕೆ, ಸರಿ. ಏನೇ ಒಂದು ಅಪ್ಡೇಟ್ಸ್ ಗಳು ಬಂದ್ರೆ, ಇನ್ ಕೇಸ್ ಡೇಟ್ ಏನಾದ್ರು ಚೇಂಜಸ್ ಆದ್ರೆ ಅಥವಾ ಅರ್ಲಿ ಏನಾದ್ರು ರಿಸಲ್ಟ್ ಬಂದ್ರು ಸಹಿತ ಅದನ್ನು ಕೂಡ ತಿಳಿಸ್ತೀವಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.